ಅಂಕೆಯ ಮೊಬೈಲ್ ನಂಬರ್ನಿಂದ ನಿಮ್ಮ ಅಕೌಂಟ್ ಅಥವಾ ಸಿಮ್ ಅಪ್ಗ್ರೇಡ್ಗಾಗಿ ಕೆವೈಸಿ ಸಂಬಂಧಿತ ಎಸ್ಎಂಎಸ್ ಅನ್ನು ಕಳುಹಿಸುವುದಿಲ್ಲ. ಅಂತಹ ವಂಚನೆಗಳಿಂದ ಜಾಗರೂಕರಾಗಿರಿ ಮತ್ತು ಹೇಳ್ತೀನಿ ಏನು ವಿಷಯ ಅಂತ ಹೇಳಿ. ಸ್ಟೋರಿ ಇದು. ಹಲೋ ಅಭಿ, ತಂದೆ ಇಲ್ವಾ? ನಿಮ್ಮ ಮನೆಗೆ ಬಾಡಿಗೆ ಇದ್ದೀವಲ್ಲ, ನಾಗವೇಣಿ. ಅದೇ ಎಲ್ಲಿ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ, ನಂಬರ್ಸ್ ಎಲ್ಲ ಬ್ಲಾಕ್ ಮಾಡಿಟ್ಟಿದ್ದಾರೆ. ಹಾಂ ಆಯಿತಾ, ಅದು ಸೈಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ದುಡ್ಡೆಲ್ಲ ಇಸ್ಕೊಂಡಿದ್ದಾರಲ್ಲ. ಹಾಂ, ಅದಕ್ಕೇನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಫೋನ್ ಮಾಡಿದ್ರು ಅಂತ ಹೇಳ್ತೀರಾ? ಅದೇ ಇವತ್ತು ಮನೆಗೆ ಬರೋಣ ಅಂದ್ಕೊಂಡೆ ನಾನು. ಸೊ ಹೇಳ್ಬಿಟ್ಟು ಇದನ್ನು ಮಾಡೋಣ, ಯಾಕಂದರೆ ಫೋನ್ ರಿಸೀವ್ ಮಾಡ್ತಿಲ್ಲ. ನಾವು ಕೂಡ ನೋಡ್ತಾ ಇದ್ದೀವಿ. ನಾವು 5% ಇಂಟ್ರೆಸ್ಟ್ ಹಂಗೆ ತೊಗೊಂಡು ಕೊಟ್ಟಿರೋದು ಅಭಿ. ಓಕೆನಾ? ಸರಿ ಹೇಳಿ ಆಯಿತಾ? ಹಾಂ ಹಾಂ ಓಕೆ. ಸೊ ನೋಡಿ, ನಾವು ಸೈಟ್ಗೆ ಅಂತ 13 ಲಕ್ಷ ಕೊಟ್ಟಿದ್ದೀವಿ ನಾವು ಇಲ್ಲಿವರೆಗೂ. ಸೊ ನಾವು ಕೊಟ್ಟಿರೋದು ಲೈಕ್ ಕಂತಲ್ಲಿ ಕೊಟ್ಟಿದ್ದೀವಿ. ಅಂದರೆ ಒಂದು ಸತಿಗೆ ಬಂದು 2 ಲಕ್ಷ ಅಂದರು, 3 ಲಕ್ಷ, ಆಮೇಲೆ ಒಂದು ಸತಿಗೆ 5 ಲಕ್ಷ, ಈ ಥರ ಎಲ್ಲ ಸೇರಿಸಿ ಒಟ್ಟು 13 ಲಕ್ಷ ಕೊಟ್ಟಿದ್ದೀವಿ ನಾವು. ಇಲ್ಲಿವರೆಗೂ ಒಂದು ಅಪ್ಡೇಟ್ಸ್ ಇಲ್ಲ. ಆ್ಯಂಡ್ ನನ್ನ ನಂಬರ್ ಬ್ಲಾಕ್ ಮಾಡಿಟ್ಟಿದ್ದಾರೆ, ವಾಟ್ಸಪ್ ಬ್ಲಾಕ್ ಮಾಡಿಟ್ಟಿದ್ದಾರೆ. ಎಷ್ಟು ಸತಿಗೆ ಮೆಸೇಜ್ ಹಾಕಿದ್ರೂ ಕೂಡ ಒಂದು ಚೂರು ರೆಸ್ಪಾಂಡ್ ಮಾಡ್ತಿಲ್ಲ. ಸೊ ನಾವು ಕೂಡ ಒಬ್ಬರ ಹತ್ರ ಬಡ್ಡಿಗೆ ಈಸ್ಕೊಂಡು ಬಂದು ನಾವು ಕೂಡ ಏನೋ ಒಂದು ಸೈಟ್ ಸಿಗುತ್ತೆ ಅನ್ನೋದು ಒಂದು ಆಸೆಗೆ ನಾವು ಇವ್ರ ಹತ್ರ ಕೊಟ್ಟಿರ್ತೀವಿ. ಬಟ್ ಒಂದಾದರೂ ರೆಸ್ಪಾನ್ಸ್ ಮಾಡಬೇಕು. ನಾವು ಈ ಮನೆಯಲ್ಲಿ ಇದ್ದೀವಿ, ಮನೆದು ವರ್ಷಕ್ಕೆ 3,000 ರೂಪಾಯಿ ಜಾಸ್ತಿ ಮಾಡ್ತಾಯಿದ್ದಾರೆ. ಆ್ಯಂಡ್ ವಾಟರ್ ಬಿಲ್ ಬಂತು ಅಂದರೆ 3,500, 4,000 ರೂಪಾಯಿ, 5,000 ರೂಪಾಯಿ ಈ ರೀತಿ ಬರ್ತಾ ಇದೆ. ಕರೆಂಟ್ ಬಿಲ್ಲು ಅಷ್ಟೇ 2,000 ರೂಪಾಯಿ. ಕರೆಂಟ್ದೇನೋ ಟ್ಯಾಕ್ಸ್ ಬಂತು ಅಂತಂದರೆ ಅದಕ್ಕೂ ನಮ್ಮ ತಲೆ ಮೇಲೇ. ಮನೆಯಲ್ಲಿ ಏನಾದರೂ ನಲ್ಲಿ ರಿಪೇರಿ ಆಯಿತು ಅಂದರೂ ಅದು ನಮ್ಮ ತಲೆ ಮೇಲೇ. ಸೊ ಏನೋ ಯಾರಾದರೂ ಮನೆ ಖಾಲಿ ಮಾಡ್ಕೊಂಡು ಹೋದರೆ 80,000 ರೂಪಾಯಿ ಹಿಡಿತಾರೆ. 80,000ರಿಂದ 90,000 ರೂಪಾಯಿ ಹಿಡಿತಾರೆ. ಓಕೆನಾ? ನಮ್ಗೆ ಅದು ಬೇಡ, ಅದು ಅನ್ವಾಂಟೆಡ್. ಬಟ್ ನಾವು ಕೊಟ್ಟಿರೋ ದುಡ್ಡನ್ನು ಹಿಂತಿರುಗಿ ಕೊಡ್ತಾ ಇಲ್ಲ. ನಾವು ರೆಂಟು ಕೊಡ್ತಾ ಇದ್ದೀವಿ. ಹೇಳಿದ್ರು, ಸುಮಾರು ಜನ ಹೇಳಿದ್ರು ರೆಂಟು ಕೊಡಬೇಡಿ ಅಂತ ಹೇಳಿಬಿಟ್ಟು. ನಮ್ಮ ಹತ್ರ ಎಲ್ಲ ಪ್ರೂಫು ಇದೆ. ನಾವು ಕೊಟ್ಟಿರೋದು ಬ್ಯಾಂಕ್ ಸ್ಟೇಟ್ಮೆಂಟು ಪ್ರತಿಯೊಂದು ಇದೆ. ನಾವು ಕೊಟ್ಟಿರೋದು ಚೆಕ್ ಮೂಲಕ ಇದೆ. ಒಂದು ಅಗ್ರಿಮೆಂಟ್ ಹಾಕ್ಕೊಡಿ, ನೀವು ಯಾವಾಗಾದರೂ ಮಾಡಿಸಿ ಒಂದು ಅಗ್ರಿಮೆಂಟ್ ಹಾಕ್ಕೊಡಿ. ಇನ್ನು ನಾಳೆ ಮನುಷ್ಯ ಈ ಸತ್ಗಿತ್ತು ಹೋಗ್ಬಿಟ್ರೆ ಯಾರು ಹೊಣೆ? ಅವ್ರ ಮಕ್ಕಳು ಹೊತ್ಕೊಳ್ತಾರಾ? ಮನೆಯಲ್ಲಿ ಹೇಳಬೇಡಿ ಅಂತಾರೆ. ಒಂದು ಕಾಲ್ ರೆಸ್ಪಾನ್ಸ್ ಮಾಡಲ್ಲ. ನಮ್ಮ ಹಸ್ಬೆಂಡ್ ಕಾಲ್ ರೆಸ್ಪಾನ್ಸ್ ಮಾಡಲ್ಲ. ಇವತ್ತು ನಾಳೆ ಮುಂದಿನ ವಾರ, ಈ ತಿಂಗಳು ಆ ತಿಂಗಳು ಅಂದ್ಕೊಂಡು ದಾಟಿ ಡಿಸೆಂಬರ್ ಕೇಳಿದಾಗ ಜನವರಿಗೆ ಅಂತಾರೆ, ಜನವರಿ ಕೇಳಿದಾಗ ಮಾರ್ಚ್ ಅಂತಾರೆ, ಇನ್ನೊಂದು 6 ತಿಂಗಳು ಆಗೋಯ್ತು ಅಂತಾರೆ. ಕೇಳಿ ನನಗಂತೂ ಸಾಕಾಗೋಯ್ತು. ಇದೇ ಥರ ನಮಗೆ ಪೇಪರ್ ತೋರಿಸಿದ್ರು, ನೋಡಪ್ಪ ಪೇಪರ್ ಇದೆ ಅಂತ. 52, 53 ಜನದ ಹತ್ರ ನೋಡಪ್ಪ ಎಲ್ಲರ ಹತ್ರ ನಾನು ಈಸ್ಕೊಂಡಿದ್ದೀನಿ, ಮಾಡ್ಕೊಡ್ತಾ ಇದ್ದೀನಿ ಅಂತ ಲಾಂಗ್ ಬ್ಯಾಕ್ ಯಾವಾಗ ನಮ್ಗೆ ಹೇಳಿದ್ದು, ಒಂದು 6-7 ವರ್ಷದ ಹಿಂದೆ ನಮಗೆ ತೋರಿಸಿದ್ರು ಅದು ಪೇಪರ್. ಸರಿ, ಇನ್ನೇನು ಆಗುತ್ತೆ ಎಲ್ಲ ಬಿಡು ಅಂತ ನಾವು ಯಾವಾಗಲೂ ಕೇಳಲಿ, ಇನ್ನೇನಾಗೋಯ್ತು ಅಂತಾರೆ. ಮತ್ತು ಕಾಲ್ ರೆಸ್ಪಾಂಡ್ ಮಾಡಲ್ಲ. ಅವ್ರು ಸಿಗ್ತಿಲ್ಲ, ಇವ್ರು ಸಿಗ್ತಿಲ್ಲ ಅಂತಾರೆ. ಲಾಕ್ಡೌನು ಆಯಿತು, ಎಲ್ಲನೂ ಆಯಿತು. ಇಲ್ಲಿವರೆಗೂ ಒಂದು ಇದು ಅಪ್ಡೇಟ್ಸ್ ಇಲ್ಲ. ನಮ್ಗೆ ಏನೋ ಕರ್ಕೊಂಡೋಗಿ ಜಾಗ ತೋರಿಸಿದ್ರು ಬಿಟ್ಟರೆ, ವಿಶ್ವೇಶ್ವರಯ್ಯ ಲೇಔಟು ಅಂತಂದರು, ಅದು ಕರ್ಕೊಂಡೋಗಿ ನಮಗೆ ಜಾಗ ತೋರಿಸಿದ್ರು ಬಿಟ್ಟರೆ ಬೇರೆ ಏನೂ ಅಪ್ಡೇಟ್ಸ್ ಇಲ್ಲ. ಓಕೆನಾ? ಅಲ್ಲಿ ನೋಡಿದ್ರೆ ಆಗೋದೇ ಇಲ್ಲ, ಅದು ಆಗದೇ ಇರುವಂಥದ್ದು ಜಾಗ ಅಂತಂದರು. ನಾವು ಸಾಲ ಸೋಲ ಮಾಡಿ 1 ರೂಪಾಯಿ ಉಳಿಸಿ ಅವ್ರ ಹತ್ರ ಇವ್ರ ಹತ್ರ ಈಸ್ಕೊಂಡು ಮಾಡಿ 5% ಬಡ್ಡಿ ತೆಗೆದು ಎಲ್ಲ ಮಾಡಿ ಕೊಟ್ಟಿರ್ತೀವಿ. ಇದ್ದಿದ್ದು ನಮ್ಮ ಒಡವೆನೂ ಕಳ್ಕೊಂಡಿರ್ತೀವಿ. ಈ ಥರ ಮಾಡಿದವಾಗ ಯಾವ ಮನುಷ್ಯ ಸುಮ್ಮನೆ ಇರ್ತಾನೆ ಹೇಳಿ? ಒಂದು ಕಾಲಿಗೆ ರೆಸ್ಪಾಂಡ್ ಇಲ್ಲ, ಅದಕ್ಕೆ ಮನೆ ಹತ್ರ ಹೋಗಬೇಕು. ನಾನು ಈ ವಿಡಿಯೋ ಲಾಂಗ್ ಬ್ಯಾಕೇ ಮಾಡಬೇಕಾಗಿತ್ತು, ನಂದು ತಪ್ಪು ಆ್ಯಕ್ಚುಲಿ. ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಆಗತ್ತೆ. ಒಂದು ಒಡವೆ, ಆಸ್ತಿ, ಹಣ, ಅಂತಸ್ತು, ಪ್ರಾಪರ್ಟಿ ಇದೆಲ್ಲ ಬರಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದರು. ಸರಿ, ಓಕೆ ಫೈನ್, ಟೈಮ್ ಹಿಡಿಯುತ್ತೆ. ನಾವು ಎಷ್ಟು ಅಂತ ಕೇಳೋಣ? ಅವ್ರಿಗೆ ನಾವು ಕೇಳಲೇಬಾರ್ದಂತೆ. ಅವ್ರು ಯಾವಾಗ ಮಾಡ್ತಾರೆ ಆವಾಗ ಮಾಡಬೇಕಂತೆ. ಬಾಡಿಗೆ ಕೊಟ್ಟೋದು ಒಂದು ದಿವಸ ಏನಾದರೂ ಕಮ್ಮಿ ಮಾಡಿದ್ದೀವಾ? ಇಲ್ಲ, ಬಾಡಿಗೆನೂ ಅಪ್ ಟು ಡೇಟ್ ಕೊಡ್ತಾಯಿದ್ದೀವಿ. ಆ್ಯಂಡ್ ವಾಟರ್ ಬಿಲ್ಲು ಕಟ್ತಾಯಿದ್ವಿ, ಕರೆಂಟ್ ಬಿಲ್ಲು ಕಟ್ತಾಯಿದ್ದೀವಿ, ಪ್ರತಿಯೊಂದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅವ್ರು ಹೇಳ್ದಾಗೆಲ್ಲ ಹೋಗ್ತೀವಿ, ತಲೆ ಅಲ್ಲಾಡ್ಸ್ಕೊಂಡು ಬಂದುಬಿಡ್ತೀವಿ. ಅದೇ ಅಡ್ವಾಂಟೇಜ್ ತೊಗೊಂಡ್ಬಿಟ್ಟಿದ್ದಾರೆ. ಆಗತ್ತಪ್ಪ, ವೆಯ್ಟ್ ಮಾಡಬೇಕು. ಏನು ಆಸ್ತಿ ಅಂದ್ರೆ ಹಂಗೆ ಬಂದುಬಿಡುತ್ತಾ? ನಾವು ಕೊಟ್ಟು 5 ವರ್ಷ ಆದಮೇಲೆ ಹಿಂದಿಂದ ಇತ್ತೀಚೆಗೆ 2-3 ವರ್ಷದಲ್ಲಿ ಎಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೈಟ್ ತೊಗೊಂಡು ಮನೆ ಕಟ್ಟಿದ್ದಾರೆ. ನಮಗೊಂಥರ ಶೇಮ್ ಅನ್ಸಲ್ವಾ? ಈ ರೀತಿ ಮಾಡೋ ಅಂಥ ಮನುಷ್ಯನ ಹೆಂಗೆ ನಂಬೋದು ಹೇಳಿ? ಸರಿ, ಓಕೆ, ನೀವು ತೊಗೊಂಡಿದ್ದೀರಲ್ಲ ದುಡ್ಡು, ಅಗ್ರಿಮೆಂಟ್ ಬಾಂಡ್ ಬರ್ಕೊಡಿ ಅಂತಂದರೆ ಇಲ್ಲಪ್ಪ ಕೊಟ್ಬಿಡ್ತೀನಿ ಅಂದರು. ಸರಿ, ಎಷ್ಟು ಕೊಟ್ಟರು? 5 ಲಕ್ಷ ರೂಪಾಯಿ ಕೊಟ್ಟರು ಅಷ್ಟೇ. ಅದು ಚೆಕ್ ಬೌನ್ಸ್ ಆಯಿತು.
ಮತ್ತೆ ತಿರ್ಗಾ ಹೋಗಿ ಚೆಕ್ ಬೌನ್ಸ್ ಆಗಿದೆ ಹಿಂಗೆ ಅಂತ ಹಿಂದೆ ಬಿದ್ದು ಫಾಲೋಅಪ್ ಮಾಡಿದ್ದಕ್ಕೆ ಮತ್ತೆ ತಿರ್ಗಾ ಏನು ಮಾಡಿದ್ರು 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು. ಪ್ರತಿಯೊಬ್ಬರಿಗೂ ಗೊತ್ತಿದೆ, ಇಲ್ಲಿ ಏರಿಯಾನಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಯಾಕಂದರೆ ನಾಳೆ ದಿವಸ ನಮ್ಗೆ ಅನ್ಯಾಯ ಆದಾಗ ನಾವು ಯಾರ ಹತ್ರ ಆದರೂ ಹೇಳ್ಕೊಳ್ಳೇಬೇಕಲ್ವ ಹಿಂಗೆ ನಡೀತಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಇನ್ನು ನೋಡ್ತೀನಿ ನಾನು, ಇನ್ನು ಮಾಡಲಿಲ್ಲ, ಇನ್ನೇನು ಆ್ಯಕ್ಷನ್ ತೊಗೊಳ್ಳಿಲ್ಲ, ನಮ್ಮ ದುಡ್ಡು ಕೊಟ್ಟಿದ್ದು ಬಡ್ಡಿ ಸಮೇತ ನಾನು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ ಮನುಷ್ಯ. ಅದು ಕೂಡ ವಿಡಿಯೋ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಕೊಟ್ಟಿಲ್ಲ ಅಂತಂದರೆ ಅಷ್ಟೇ, ನಾನು ಇನ್ನೇನು ಮಾಡಲ್ಲ, ಸೋಷಿಯಲ್ ಮೀಡಿಯಾಗೆ ಹೋಗ್ತೀನಿ. ನಿಮ್ಮ ಹೆಲ್ಪ್ ನನಗೆಲ್ಲರಿಗೂ ಬೇಕು. ಪ್ಲೀಸ್ ದಯವಿಟ್ಟು ಯಾವ ವಿಡಿಯೋ ಶೇರ್ ಮಾಡದಿದ್ರು ಪರವಾಗಿಲ್ಲ, ಈ ವಿಡಿಯೋನ ಮಾತ್ರ ಶೇರ್ ಮಾಡಿ. ಅವ್ರದ್ದು ಫೋಟೋನು ಕೂಡ ಹಾಕ್ತೀನಿ. ನೆಕ್ಸ್ಟು ಈ ವಿಡಿಯೋನಲ್ಲಿ ಏನಾದರೂ ಅವ್ರು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ನೆಕ್ಸ್ಟ್ಗೆ ಅವ್ರದ್ದು ಫೋಟೋ ಹಾಕ್ತೀನಿ. ಇಂಥ ಮನುಷ್ಯ ಈ ಥರ ಮಾಡ್ತಿದ್ದಾನಂತ ನೆಕ್ಸ್ಟ್ ಪೊಲೀಸ್ ಕಂಪ್ಲೇಂಟು ಕೊಡಬೇಕಾಗ್ತದೆ. ಯಾಕಂದರೆ ನಮಗೂ ಕಾದು ಸಾಕಾಗೋಗ್ಬಿಟ್ಟಿದೆ. ನಮಗೇನು ದುಡ್ಡೇನು ನಮಗೆ ಹಿಂದೆ ಅಪ್ಪ ಅಮ್ಮ ಕೊಟ್ಟಿಲ್ಲ, ನಮ್ಮ ಅತ್ತೆ ಮಾವ ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ. ನಮ್ಮ ದುಡಿಮೆ, ನಮ್ಮ ದುಡ್ಡು ಪ್ರತಿಯೊಂದು ನಮ್ಮದೇ. ನಾವೆಷ್ಟು ಕಷ್ಟಪಟ್ಟು ಆ ದುಡ್ಡನ್ನು ಸೇವ್ ಮಾಡಿ ಕಂಡವ್ರ ಹತ್ರ ಬಡ್ಡಿಗೆ ಇಸ್ಕೊಟ್ಟು ಏನೇನೋ ಮಾಡಿ ಸರ್ಕಸ್ ಮಾಡಿ ಕೊಟ್ಟಿರ್ತೀವಿ. ಅದನ್ನು ಅವರು ಈ ರೀತಿ ಅವರು ಸ್ವಂತಕ್ಕೋಸ್ಕರ ಬಳಸ್ಕೊಂಡ್ರೆ ಅದು ನಮಗೆ ಸೆಟ್ ಆಗಲ್ಲ. ಕೆಲಸ ಮಾಡಿ ಅಲ್ಲೆಲ್ಲ ಒಂದು ಕೆಲಸ ಮಾಡಿಬಿಡು, ನಮಗೆ ಇಂಟ್ರೆಸ್ಟ್ ಸೇರಿಸ್ಬಿಟ್ಟು ಕೊಟ್ಬಿಡಿ ಅಂಕಲ್. ಯಾಕಂದರೆ ನಾವು ಈಸ್ಕೊಂಡವ್ರಿಗೂ 5% ಕಟ್ತಾ ಇದ್ದೀವಿ, 5% ಇಲ್ಲ ಅಂದರೆ ನಾವು ಏನೂ ಕೊಡಲ್ಲ, ನಮಗೆ ಲ್ಯಾಂಡ್ ಮಾಡಿಸ್ಕೊಟ್ಬಿಡಿ. ಹಾಂ ಸರಿನಾ? ಹಾಂ, ಯಾಕಂದರೆ ಮನೆ ಲೀಸ್ಗೂ ಕೊಡಲ್ಲ ಅಂತಿದ್ರು. ನಾವು ಕಷ್ಟ ಅಷ್ಟೇ ಕಟ್ ಮಾಡಿಬಿಡ್ತಾರೆ. ಸೊ ಈ ಥರ ನನ್ನ ಹತ್ರ 2-3 ವೀಡಿಯೋಸ್ ಇದೆ. ಆ್ಯಕ್ಚುಲಿ ಏನು ಅಂತಂದರೆ, ನಾವು ಈ ಮನೆಗೆ ಬಂದು ಒಂದು 8-9 ವರ್ಷ ಆಗಿರುತ್ತೆ. ನಾವು ಮನೆಗೆ ಬಂದು ಹೊಸದ್ರಲ್ಲಿ ನಮಗೆ 1 ತಿಂಗಳಾದಮೇಲೆ ಏನಪ್ಪ ಏನು ಅಂತ ಹೇಳಿಬಿಟ್ಟು ನಮಗೊಂದು ಪೇಪರ್ನ ಕೊಡ್ತಾರೆ. ಆ ಪೇಪರನ್ನು ಫಿಲಪ್ ಮಾಡಿ ಕೊಡಿ ಅಂತ ಹೇಳ್ತಾರೆ. ಯಾಕೆ ಅಂಕಲ್ ಇದು ಅಂತ ಕೇಳಿದವಾಗ ಅವ್ರು ಹೇಳ್ತಾರೆ, ಇದು ನಾವೆಲ್ಲ ಸೈಟ್ ಕೊಡಿಸ್ತಾ ಇದ್ದೀವಿ, ನಾವೆಲ್ರಿಗೂ ಸೈಟ್ ಕೊಡಿಸ್ತಾ ಇದ್ದೀವಿ. ಸೊ ಇದನ್ನು ಸೈಟ್ಗೆ ನೀವು ಸೈನ್ ಹಾಕಿ ಕೊಡಿ, ಇದು ಮಾಡಿಸ್ಕೊಡ್ತೀವಿ ಅಂತಂದರು. ಅಂಕಲ್ ಜಾಸ್ತಿ ದುಡ್ಡಾದರೆ ನಮ್ಮ ಕೈಯಲ್ಲಿ ಕಟ್ಟೋಕ್ಕಾಗಲ್ಲ, ಯಾಕಂದರೆ ನಾವು ಸ್ವಲ್ಪ ಕಷ್ಟದಲ್ಲಿದ್ದೀವಿ ಅಂಥೇಳಿ. ಯಾಕಂದ್ರೆ ನಾವೀಗ ಮನೆಗೆ ಬಂದು ಹೊಸದ್ರಲ್ಲಿ ಸ್ವಲ್ಪ ನಮಗೆ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ನಮ್ಮದು ಬೇರೆ ಏನೇನೋ ಇತ್ತು ಬಿಡಿ, ಕಮಿಟ್ಮೆಂಟ್ಸ್ ಎಲ್ಲ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಅಂಕಲ್, ಇಲ್ಲಮ್ಮ ತುಂಬ ಕಮ್ಮಿ ಇದೆ ಸೈಟು, ನಾವು ಕೊಡಿಸ್ಕೊಡ್ತೀವಿ ನಿಮಗೆ ಕೊಡಿ ಅಂತ. ಸೊ ಎಲ್ಲ ಫಿಲಪ್ ಎಲ್ಲ ಮಾಡಿ ಕೊಡ್ತೀವಿ. 1 ತಿಂಗಳಾಗ್ತಿದ್ದಂಗೆ 1 ಲಕ್ಷ ಕೊಡಪ್ಪ, ಇನ್ನೇನು ಆಗ್ತಾ ಇದೆ ಅಂತಂದರು. ಸೊ 1 ಲಕ್ಷ ಕೊಟ್ವಿ. ಅದಾದಮೇಲೆ 2 ಲಕ್ಷ ಅಂದರು, 3 ಲಕ್ಷ ಅಂದರು. ಇದೇ ಥರ 9 ವರ್ಷ ಆಗ್ತಾ ಬಂತು ಇಲ್ಲಿವರೆಗೂ. 9 ವರ್ಷ ನಾವು 13 ಲಕ್ಷ ಕೊಟ್ಟಿದ್ದೀವಿ ಟೋಟಲ್. 13 ಲಕ್ಷದಲ್ಲಿ 5% ಹಂಗೆ ನಾವು ಬಡ್ಡಿ ಅಲ್ಲಿ ಇಲ್ಲಿ ತೆಗೆದು ಎಲ್ಲ ಹೊಂಚಿ ಮಾಡಿ ಕೊಟ್ಟಿದ್ದೀವಿ ನಾವು. ಈ ಕೊಟ್ಟಿರೋ ಟೈಮ್ನಲ್ಲಿ ಇವರು ಹೆಂಗಿರಬೇಕು, ನಮಗೆ ಮನೆ ನಮಗೆ ಏನು ಸೈಟ್ ಕೊಡಿಸ್ಲಿಲ್ಲ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಫೋನು ರಿಸೀವ್ ಮಾಡಲ್ಲ. ನಾವು ಕಾಲ್ ಮಾಡಿದವ ಅವಾಗೆಲ್ಲ ಇವತ್ತು ಆಗಿಬಿಡುತ್ತೆ, ನಾಳೆ ಆಗಿಬಿಡುತ್ತೆ, ಇನ್ನೊಂದು ವಾರದಲ್ಲಿ ಆಗಿಬಿಡುತ್ತೆ, ಈ ತಿಂಗಳು ಆ ತಿಂಗಳು ಅಂದ್ಕೊಂಡು 9 ವರ್ಷ ಆಯಿತು ಇಲ್ಲಿವರೆಗೂ. 9-10 ವರ್ಷನೇ ಆಗ್ತಾ ಬರ್ತಾಯಿದೆ ಆಲ್ಮೋಸ್ಟ್. ಸೊ ಈ ಥರ ನಾವು ಲಾಂಗ್ ಬ್ಯಾಕೆ ಈ ವಿಡಿಯೋನ ನಾನು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಸೊ ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆಯಿತು ನೋಡ್ತೀನಿ ಮಾಡ್ತೀನಿ ಅಷ್ಟೇ, ಮುಗೀತು, ಕಾಲ್ ರಿಸೀವ್ ಮಾಡಲ್ಲ. ನಾನು ಕಾಲ್ ಎಷ್ಟು ಮೆಸೇಜಸ್ನ ನಾನು ಹಾಕಿದ್ದೀನಿ ಅಂತಂದರೆ ಆ ಮೆಸೇಜಸ್ಗೆ ಒಂದು ಮೆಸೇಜಸ್ಗೆ ರಿಪ್ಲೈ ಮಾಡಲ್ಲ. ನಂದೆಲ್ಲ ಮೆಸೇಜಸ್ಸು ಬ್ಲಾಕ್ ಮಾಡಿ ಕೂತ್ಕೊಳ್ತಾರೆ. ಎಲ್ಲ ಮೆಸೇಜಸ್ಸು ಬ್ಲಾಕ್ ಮಾಡಿ ಕೂತ್ಕೊಳ್ತಾರೆ. ಅಂಕಲ್ ನಿಮ್ಮ ಕೈಯಲ್ಲಿ ಆಗಲ್ಲ, ಮಾಡಲ್ಲ ಅಂತಂದರೆ ದುಡ್ಡು ವಾಪಸ್ ಕೊಟ್ಬಿಡ್ಬೇಕಾಗಿತ್ತು. ನಾವು ಒಡವೆ ಇಟ್ಟು ಅಲ್ಲೂ ಬಡ್ಡಿ ಕಟ್ಟಿ ಬೇರೆಯವ್ರ ಹತ್ರ ಸಾಲ ಮಾಡಿ 5% ಹಂಗೆ 2% ಹಂಗೆ 3% ಹಂಗೆ ಸಿಕ್ಕಿದ ಕಡೆಗೆಲ್ಲ ಸಾಲ ಮಾಡಿಬಿಟ್ಟು ನಾವು ಕೊಟ್ಟಿರೋದು. ಇವ್ರು ಕೇಳಿದ್ರೆ ಇವತ್ತಾಗತ್ತೆ ನಾಳೆ ಆಗುತ್ತೆ ಅಂದರೆ ಎಲ್ಲಿ ಸೈಟು ಸಿಗಲಿಲ್ಲ ನಮಗೆ. ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಯಾರು ನಮ್ಮ ಥರ ಈ ಸೈಟ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಇಟ್ಕೊಂಡು ಕೂತ್ಕೊಳ್ತಾರಲ್ಲ, ದಯವಿಟ್ಟು ಅಂಥವ್ರನ್ನ ನಂಬಕ್ಕೆ ಹೋಗಬೇಡಿ. ಅವ್ರಿಗೊಂದು ಮೆಸೇಜ್ಗೂ ರಿಪ್ಲೈ ಮಾಡಲ್ಲ ನೋಡಿ, ಒಂದು ಮೆಸೇಜಸ್ಗೂ ರಿಪ್ಲೈ ಮಾಡಲ್ಲ. ನಾನು ಇಷ್ಟು ಮೆಸೇಜಸ್ಸು ಹಾಕ್ತಾನೇ ಇರ್ತೀನಿ, ನಾಟ್ ಈವನ್ 1 ಸಿಂಗಲ್ ಮೆಸೇಜ್ಗೆ ರಿಪ್ಲೈ ಮಾಡಲ್ಲ. ನಮ್ಮ ಹಸ್ಬೆಂಡ್ ನಂಬರ್ಗೆ ಮಾಡ್ತಾರೆ ಅಷ್ಟೇ, ಮುಗೀತು. 4 ಮಾತಾಡ್ತಾರೆ, ಆಗೋಯ್ತು, ಇನ್ನೇನು ಆಗೋಯ್ತು ಅಷ್ಟೇ. ತುಂಬ ಪೊಲೈಟಾಗೆ ಮಾತಾಡ್ತಾರೆ, ಏನು ಅಂತ ಹೇಳ್ತಾ ಇಲ್ಲ, ತುಂಬ ಪೊಲೈಟಾಗೆ ಮಾತಾಡ್ತಾರೆ. ಯಾಕಂದ್ರೆ ನಮ್ಮ ಹತ್ರ ದುಡಿಸ್ಕೊಂಡಿದ್ದಾರಲ್ಲ. ಈ ಥರ ಎಷ್ಟೆಷ್ಟು ವ್ಯವಹಾರಗಳು ಮಾಡಿದ್ದಾರೆ, ತುಂಬ ಏನೇನು ಹೇಳ್ತಾರೆ, ಅದೆಲ್ಲ ನಮಗೆ ಬೇಡ. ತುಂಬ ಬೇರೆಯವ್ರಿಗೆಲ್ಲ 52 ಜನರ ಹತ್ರ ಈಸ್ಕೊಂಡಿದ್ದಾರೆ 10 ಲಕ್ಷ ರೂಪಾಯಿ. ಈಸ್ಕೊಂಡು ಎಷ್ಟು ಕೋಟಿಗಟ್ಟಲೆ ಆಯಿತು. ಎಲ್ಲ ಬಿಲ್ಡಿಂಗೆಲ್ಲ ಎಬ್ಬರಿಸಿದ್ದಾರೆ,
ಕೊಡಲಿ ನಮ್ಮ ದುಡ್ಡು, ನಾವು ಅವ್ರ ಬಗ್ಗೆ ಮಾತಾಡಲ್ಲ, ನಮ್ಮ ದುಡ್ಡು ಕೊಟ್ಬಿಡ್ಲಿ. ನಾವು ನಮ್ಮ ದುಡ್ಡನ್ನು ಕೇಳೋದಕ್ಕೆ ನಾವು ಅವ್ರ ಹತ್ರ ಬೇಲಾಡಬೇಕು? ನಮ್ಮನೆ ಹತ್ರ ಬಂದುಬಿಡಿ. ಅವ್ರ ಮನೆ ಕೂಡ ತೋರಿಸಿಲ್ಲ ಇಲ್ಲಿವರೆಗೂ, ನಾವು ಬಂದು ಅವ್ರ ಮನೆ ಕೂಡ ತೋರಿಸಿಲ್ಲ. ಇದು ರಿಯಲ್ ಆಗಿರೋದು ಒಂದು ಸ್ಟೋರಿ. ದಯವಿಟ್ಟು ಆದಷ್ಟು ಇದನ್ನು ಒಂದು ವಿಡಿಯೋನ ಶೇರ್ ಮಾಡಿ. ಯಾವ ವಿಡಿಯೋ ಶೇರ್ ಮಾಡದೇ ಇದ್ರೂ ಪರವಾಗಿಲ್ಲ, ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ದಟ್ ಎಲ್ಲರೂ ಕೂಡ ಈ ರೀತಿ ಒಂದು ಮೋಸ ಹೋಗೋದನ್ನು ತಡಿಸ್ಬೋದು ಅಂತ ಹೇಳಿಬಿಟ್ಟು. ಸಿಕ್ಕಾಪಟ್ಟೆ ಮೋಸ ನಡೀತಿದೆ ಇತ್ತೀಚೆಗೆ. ಸೊ ನಮ್ಮಲ್ಲೂ ಕೂಡ ಅದೇ ಮೋಸ ಆಗಿದೆ. ಸೊ ಈ ಮೋಸಕ್ಕೆ ನನಗೆ ಜಸ್ಟಿಸ್ ಬೇಕೇ ಬೇಕು. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಿರೋದು. ನಾನು ಬಹಳಷ್ಟು 12 ವರ್ಷ ನಾನು ವೆಯ್ಟ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ಮಾಡಬಾರ್ದು, ಬೇಡ. ಎಲ್ಲರೂ ಒಂದು ಮನುಷ್ಯನೇ, ಅರ್ಥ ಮಾಡ್ಕೋಬೇಕು. ಅವ್ರಿಗೂ ಒಂದೇನೋ ಮಾಡಿಕೊಡ್ತಾರೆ, ಏನೋ ಒಂದು ಭರವಸೆ ಇರುತ್ತೆ ಅಂಥೇಳಿ ನಾವು ಮಾಡಿರ್ತೀವಿ. ಬಟ್ ಪ್ರಯೋಜನಕ್ಕಿಲ್ಲ.